ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತೊಂದು ಮೈಕನ್ನ ಆರ್ಡರ್ ಮಾಡಿದ್ದೆ. ಆ ಮೈಕನ್ನು ಕೂಡ ನಾನು ತೋರಿಸ್ತೀನಿ. ಆ ಮೈಕ್ ಬಂದು ಏನಕ್ಕೆ ಆರ್ಡರ್ ಮಾಡಿದೆ ಅಂತ ಹೇಳಿದ್ರೆ, ನಾರ್ಮಲಾಗಿ ಮನೇಲಿ ವೀಡಿಯೋ ಮಾಡ್ಬೇಕಾದ್ರೆ ಇದೇ ಥರನೇ ಇಟ್ಕೊಂಡು ಟ್ರೈಪೋಡಲ್ಲಿ ಇಟ್ಕೊಂಡು ಮಾತಾಡಿದ್ರು ಕ್ಲೀನಾಗಿ ವಾಯ್ಸ್ ಕೇಳಿಸುತ್ತೆ. ಮತ್ತು ಫ್ಯಾಮಿಲಿ ವೀಡಿಯೋಸ್ ಮಾಡಬೇಕಾದ್ರೆ ಸ್ವಲ್ಪ ಕ್ಯಾಮ್ರಾನೆಲ್ಲೋ ಹೈಡ್ ಮಾಡಿಟ್ಟು ವೀಡಿಯೋಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಮೈಕ್ ತೊಗೊಬೇಕಿತ್ತು. ಬಟ್ ಇವಾಗ ನಾನು ಮೈಕ್ ಏನಕ್ಕೆ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಹಾಗೆ ಆ ಮೈಕನ್ನು ಕೂಡ ತೋರಿಸ್ತೀನಿ. ಆ ಮೈಕ್ನ ನೆನ್ನೆನೇ ಓಪನ್ ಮಾಡಿದ್ದೀನಿ. ಅದನ್ನು ವೀಡಿಯೋನ ಹಾಕ್ತೀನಿ ನೆಕ್ಸ್ಟ್ ಈ ಮಾತಾಡಿ ಆದಮೇಲೆ. ಸೊ ಆ ವೀಡಿಯೋನ ನೋಡಿ, ಬೇಕಿದ್ದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಒಳ್ಳೆ ಕ್ವಾಲಿಟಿ ಇದೆ, ಸಕ್ಕದಾಗಿದೆ ಅದು ಮೈಕ್. ಸೊ ನಾನು ಮೈಕು ಟ್ರೈಪೋಡ್ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ, ಚಿಕ್ಕ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಏನು ತಗೊಂಡೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಮತ್ತು ಅದಕ್ಕೆ ಬೇಕಾಗಿರೋಂಥ ತಯಾರಿಗಳನ್ನೆಲ್ಲ ಆಲ್ರೆಡಿ ಮಾಡ್ಕೊಂಡಿದ್ದೀವಿ. ಇದೇ ವಾರದಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇಷ್ಟು ದಿನ ಹಂಗೆ ಅಂದ್ಕೊಂಡಿದ್ದು ಬುಧವಾರ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಆದರೆ ಇವಾಗ ನಾನು ಅಂದ್ಕೊಂಡಿದ್ದು ಹೊಸ ವರ್ಷದಲ್ಲಿ ಹೊಸ ರೀತಿ ಮತ್ತು ಹೊಸದಾಗಿ ಸ್ಟಾರ್ಟ್ ಮಾಡೋಣ ಅಂಥೇಳಿ. ಸೊ ಹೊಸ ವರ್ಷದ ದಿನ ಅಂದರೆ ಜಾನ್ವರಿ 1ನೇ ತಾರೀಕು 2025ಕ್ಕೆ ನಾನು ಮೊದಲನೇ ವೀಡಿಯೋನ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅಲ್ಲಿ ಯಾವ ಥರ ಮಾಡೋಣ ಅಂತ ಹೇಳಿದ್ರೆ, ಜನಗಳ ಹತ್ರ ಹೋಗ್ಬಿಟ್ಟು, ಎಲ್ಲಿ ಜನ ಇರ್ತಾರೆ ಅಲ್ಲಿ ಹೋಗ್ಬಿಟ್ಟು ಒಂದಷ್ಟು ಕ್ವಶನ್ಸ್ಗಳನ್ನು ಕೇಳೋದು. ಒಂದಷ್ಟು ಕ್ವಶನ್ಸ್ ಅಂತ ಹೇಳಿದ್ರೆ ಎಲ್ರಿಗೂ ಇನ್ಸ್ಪೈರ್ ಆಗೋ ಥರ ಮತ್ತು ಮೋಟಿವೇಟ್ಸ್ ಸಿಗೋ ಥರ, ಅದನ್ನು ಅವರು ಅಳವಡಿಸ್ಕೊಳ್ಳೋ ಥರ ಒಂದೊಳ್ಳೆ ಕ್ವಶನ್ಸ್ಗಳನ್ನು ಕೇಳೋಣ. ಬೇರೆ ಬೇರೆ ಜನಗಳಿಗೆ ಯಾವ್ಯಾವ ರೀತಿ ಯೋಚನೆಗಳನ್ನು ಮಾಡಬಹುದು ಅಂತ ಹೇಳಿಬಿಟ್ಟು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಹೊಸ ಪ್ರಯತ್ನಕ್ಕೆ ನಿಮ್ಮ ಪ್ರೀತಿ ಬೆಂಬಲ ಇರಲಿ ಅಂಥೇಳಿ ಮೊದಲೇ ತಿಳಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ತುಂಬ ಜನಕ್ಕೆ ಶೇರ್ ಮಾಡಿ, ಮತ್ತು ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ, ಮತ್ತು ಬೇರೆಯವರು ಕೂಡ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿ. ಸಪೋರ್ಟ್ ಮಾಡಿದಷ್ಟು ನನಗೆ ಇನ್ನಷ್ಟು ವೀಡಿಯೋಗಳನ್ನು ಮಾಡೋಣ ಅಂತೇಳಿ ಹೇಳಿ ಮೋಟಿವೇಟ್ ಸಿಗುತ್ತೆ, ಇನ್ನಷ್ಟು ವೀಡಿಯೋಗಳನ್ನು ಮಾಡೋಕ್ಕೆ. ಸೊ ಇವಾಗ ಒಂದು ಆಪ್ರೇಷನ್ ಆಗಿ 2 ಮಂತ್ಸ್ ಆಗಿದೆ. ಇವಾಗ 5 ಡೇಸ್ ಹೋದರೆ 2 ಮಂತ್ಸ್ ಕಂಪ್ಲೀಟಾಗಿ 3 ಮಂತ್ಸಿಗೆ ಬೀಳುತ್ತೆ. ಸೊ 3 ಮಂತ್ಸ್ ಆದಮೇಲೆ ಒಂದು 10 ದಿನ ಸಿಗುತ್ತೆ ಗ್ಯಾಪು. ಅಲ್ಲಿಗೆ ನಾನು ಚೆನ್ನಾಗಿ ರೆಸ್ಟ್ ತೊಗೊಂಡು ಆಮೇಲೆ ಅಟ್ಲೀಸ್ಟ್ ವಾರಕ್ಕೊಂದು ವೀಡಿಯೋನ ಶೂಟ್ ಮಾಡೋ ಥರ ಪ್ಲ್ಯಾನ್ ಮಾಡಿದ್ದೀವಿ. ಬಿಟ್ಟು ಬಿಡದೆ ಮಾಡಬೇಕಂತ ಹೇಳಿದ್ರೆ ನೀವು ಸಪೋರ್ಟ್ ಮಾಡಬೇಕು. ಒಂದು ವೀಡಿಯೋನ ಮಾಡಿ ಟ್ರೈ ಮಾಡ್ತೀನಿ ಯಾವ ಥರ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಆ ವಿಡಿಯೋಗೆ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ಅಂತ ಹೇಳಿದ್ರೆ ಅದನ್ನೇ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಮ ಸಪೋರ್ಟ್ ಮೇಲೆ ನನ್ನ ಪ್ರಯತ್ನ. ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವೀಡಿಯೋಸ್ ನಾನು ಸ್ಟಾರ್ಟ್ ಮಾಡೋಷ್ಟರಲ್ಲೇ ವ್ಯೂಸ್ ಕಮ್ಮಿ ಆಗಿಬಿಟ್ಟು ಏನೂ ನನಗೆ ಮೋಟಿವೇಟ್ ಆಗಿಲ್ಲ ಅಂತ ಹೇಳಿದ್ರೆ ನಾನು ಅಲ್ಲಿಗೆ ಬಿಟ್ಬಿಡ್ತೀನಿ ಏನೋ ಗೊತ್ತಿಲ್ಲ ನನಗೇನೆ. ಅದಕ್ಕೆ ನನಗೆ ಆದಷ್ಟು ನಾನು ಏನು ಹೊರಗಡೆ ಹೋಗಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ರೆ ನನಗೆ ಇನ್ನೂ ಮೋಟಿವೇಟ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಮೊದಲೇ ಹೇಳೋಣ. ಮತ್ತು ವೀಡಿಯೋ ಹಾಕಿದಾಗ ಇವಾಗ ಹೇಗೆ ಹೋಗ್ತಿದ್ದೋ ಅದೇ ಥರ ಕಮ್ಮಿ ವ್ಯೂಸ್ ಹೋದರೆ ಬೇಜಾರಾಗ್ಬಿಡುತ್ತೆ ಮತ್ತು ಡಿಮೋಟಿವೇಟ್ ಆಗಿಬಿಡ್ತೀನಿ. ಸೊ ಆ ಥರ ಆಗಬಾರ್ದು ಅಂಥೇಳಿ ಮೊದಲೇ ಹೇಳ್ತಾ ಇದ್ದೀನಿ. ಇವಾಗೇನು ಮನೇಲಿ ಕೂತ್ಕೊಂಡು ವೀಡಿಯೋಸ್ ಮಾಡಿ ಹಾಕ್ತೀವಿ, ಅದೂ ಕಷ್ಟನೇ. ಒಂದು 15 ನಿಮಿಷ ವೀಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಮತ್ತು ತಮ್ನೆಲ್ ರೆಡಿ ಮಾಡಿ ಅಪ್ಲೋಡ್ ಮಾಡೋದು ಕಷ್ಟನೇ. ಸೊ ಅದರಲ್ಲಿ ಈಚೆ ಕಡೆ ಹೋಗಿ ಕಷ್ಟಪಟ್ಟು ವೀಡಿಯೋ ಮಾಡಿ ಎಡಿಟ್ ಮಾಡಿ ಹಾಕಿದಾಗ ಕೂಡ ವ್ಯೂಸ್ ಹೋಗಿಲ್ಲ ಅಂದರೆ ಏನಕ್ಕೆ ಮಾಡಬೇಕು, ಮನೇಲೇ ಮಾಡೋದಲ್ಲ ಅಷ್ಟೇ ವ್ಯೂಸ್ಗೆ ಅಂತ ಅನಿಸ್ಬಿಡುತ್ತೆ. ಸೊ ಅದಕ್ಕೆ ಪದೇ ಹೇಳ್ತಾ ಇದ್ದೀನಿ, ನೀವು ಸಪೋರ್ಟ್ ಮಾಡಿ. ಮತ್ತು ಕಮೆಂಟ್ಸಲ್ಲಿ ನಿಮಗೆ ಇಂಟ್ರೆಸ್ಟ್ ಇರುತ್ತೆ ಈ ಥರ ಹಾಕಿದ್ರೆ ನೋಡೋಕ್ಕೆ ಅಂತ ಹೇಳಿದ್ರೆ ಎಸ್ ಅಂತೇಳಿ, YES ಅಂತೇಳಿ ಕಮೆಂಟ್ ಮಾಡಿ ತಿಳ್ಕೊಬೋದು ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಹೇಳ್ಬಿಟ್ಟು. ಸೊ ಅದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಜನವರಿ 1ನೇ ತಾರೀಕು ನಾನು ಮೊದಲನೇ ವೀಡಿಯೋ ಹಾಕ್ತೀನಿ. ಸೊ ಅವತ್ತು ನೋಡಿ ನನ್ನ ಸಪೋರ್ಟ್ ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ, ಎಷ್ಟು ವ್ಯೂಸ್, ಲೈಕ್ಸು, ಕಮೆಂಟ್ಸ್ ಮೇಲೆ ನೆಕ್ಸ್ಟ್ ವೀಡಿಯೋ ಮಾಡೋದ್ರ ಬಗ್ಗೆ ಡಿಸೈಡ್ ಮಾಡೋಣ. ಸೊ ಇದನ್ನ ಹೇಳೋಕ್ಕೆ ಅಂತೇಳಿ ಇವತ್ತಿನ ವೀಡಿಯೋ ಮಾಡಿದ್ದೀನಿ. ಮತ್ತು ಇದಾದ ಮೇಲೆ ನನ್ನ ಮೈಕ್ ತೊಗೊಂಡಿದ್ನಲ್ಲ, ಸೊ ಅದ್ರ ಬಗ್ಗೆ ಒಂದಷ್ಟು ಚಿಕ್ಕ ವೀಡಿಯೋ ಇದೆ, ನೋಡ್ಕೊಳ್ಳಿ. ಸಪೋಸ್ ಯಾರಿಗಾದರೂ ಇಷ್ಟ ಆದರೆ ಅದನ್ನು ಕೂಡ ಪರ್ಚೇಸ್ ಮಾಡಿ ತುಂಬ ಕಮ್ಮಿ ಬೆಲೆಯಲ್ಲಿ. ಬಿಕಾಸ್ ನಾನು ತೋರಿಸೋ ವೀಡಿಯೋಸ್ ಎಲ್ಲನೂ ನಾನು ಪರ್ಚೇಸ್ ಮಾಡುವಂತಹ ಮೈಕು, ಟ್ರೈಪೋಡ್ ಎಲ್ಲನೂ ತುಂಬ ಕಮ್ಮಿ ರೇಟಿಗೆ ನಾನು ತೊಗೊಳ್ಳೋದು. ಮತ್ತು ನಾನೊಂದು ದೊಡ್ಡದು ಟ್ರೈಪೋಡ್ ಒಂದು 7.5 ಅಡಿದು ತೊಗೊಂಡಿದ್ದೀನಲ್ಲ, ಸೊ ಅದು ಕೂಡ ತುಂಬ ಕಮ್ಮಿಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ಅದನ್ನು ಮತ್ತು ಇವಾಗೇನು ನಾನು ಯೂಟ್ಯೂಬ್ ಚಾನಲ್ ಮಾಡಬೇಕಂತ ಹೇಳಿ
ಸೊ ಇವಾಗ ನಾನು ಕ್ವಶನ್ಸ್ ಕೇಳಬೇಕು ಪಬ್ಲಿಕ್ಗೆ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ಕೂಡ ತುಂಬ ಚಿಕ್ಕದು 3-in-1 ಇದೆ, ಮತ್ತು ತುಂಬ ಕ್ವಾಲಿಟಿ ಸೂಪರಾಗಿದೆ. ಅಮೌಂಟ್ ತುಂಬ ಕಮ್ಮಿ ರೇಟಲ್ಲಿ ತೋರಿಸಿದ್ದೀನಿ. ಮತ್ತು ಮೈಕೂ ಅಷ್ಟು ತುಂಬ ಕಮ್ಮಿ ರೇಟಲ್ಲಿ, ದೊಡ್ಡ ಟ್ರೈಪಾಡ್ ಕೂಡ ತುಂಬ ಕಮ್ಮಿ ರೇಟಲ್ಲಿ. ಸೊ ನನ್ನ ಚಾನಲಲ್ಲಿ ಏನೇ ನಾನು ಅಪ್ಲೋಡ್ ಮಾಡಿದ್ರು ಕೂಡ ತುಂಬ ಕಮ್ಮಿ ರೇಟಲ್ಲ ನಾನು ಹೇಳ್ತೀನಿ. ಬಿಕಾಸ್ ಯಾರೂ ಕೂಡ ಎಕ್ಸ್ಪೆನ್ಸಿವ್ ಆಗಿರೋದಿಲ್ಲ. ನಾವೆಲ್ಲ ತುಂಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ತುಂಬ ಕಷ್ಟಪಡ್ತಾ ಇರ್ತೀವಿ ಒಂದು ಚಿಕ್ಕ ಚಿಕ್ಕ ಐಟಮ್ಸ್ ತೊಗೋಬೇಕಿದ್ರು ಕೂಡ. ಅದಕ್ಕೆ ನಾನು ತುಂಬ ಕಮ್ಮಿ ರೇಟಲ್ಲೇ ತೋರಿಸ್ತೀನಿ. ಇಷ್ಟ ಆದರೆ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನನಗೆ ನಂಬಿಕೆ ಇದೆ ನೀವು ಮುಂದಿನ ವೀಡಿಯೋಸ್ಗಳಿಗೆ ನನಗೆ ಹೆಲ್ಪ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಸೊ ಜೊತೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಇದು ಬಂದು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು ನಂಗೆ. ಸೊ ಈ ಥರ ಇದೆ. ಇದು ಒಂದಿಲ್ಲ ಎರಡಿದೆ ಮೈಕು. ನಾನೇ ಡಬಲ್ ಬೇಕು ಅಂತೇಳಿ ಮೈಕ್ ವಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇದೆ ಇದರಲ್ಲಿ. ಈ ಥರ ಇದೆ. ಚಾರ್ಜ್ ಹಾಕ್ತೀವಲ್ಲ ಮೊಬೈಲಲ್ಲಿ ಪಿನ್, ಸೊ ಅಲ್ಲಿ ಇದನ್ನ ಪ್ಲಗ್ ಮಾಡ್ಕೋಬೇಕು. ಅವತ್ತಿದೆ ಮೈಕ್ ಅಂದರೆ ಇಷ್ಟೇ ದಪ್ಪನೇ ಬರೋದು ಹಾಕ್ಕೊಳ್ಳೋದು. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಇದೇನು ಕೊಟ್ಟಿದ್ದಾರೆ, ಇದಕ್ಕೂ ಚಾರ್ಜ್ ಕೊಟ್ಟಿದ್ದಾರೆ ಅಂದರೆ ಹೇಳ್ತೀನಿ. ಇದರಲ್ಲಿ MRP 4,000 3,999 ಅಂತ ಹಾಕೋರೆ. ನಮಗಿದು ಅಮೌಂಟ್ ಎಷ್ಟಕ್ಕೆ ಅಂತ ಹೇಳ್ಬಿಡ್ತೀನಿ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ.